ದೇವಾದಿದೇವ ಮಹಾದೇವನ ಕುತ್ತಿಗೆಯಲ್ಲಿರುವಂತಹ ಈ ಹಾವು ಯಾವುದು ಅಂತ ಗೊತ್ತಾ? ಅಷ್ಟಕ್ಕೂ ಮಹಾದೇವ ಈ ಹಾವನ್ನೇ ಯಾಕೆ ತನ್ನ ಕೊರಳಿಗೆ ಸುತ್ತಕೊಂಡಿದ್ದಾನೆ ಅಂತ ಗೊತ್ತಾ? ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ನಾಗರ ಪೂಜೆ ಅಥವಾ ನಾಗಾರಾಧನೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇವತ್ತು ನಾವು ಸರ್ಪಗಳ ರಾಜನಾದಂತಹ ವಾಸುಕಿಯ ಬಗ್ಗೆ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಎಂಪೈರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ವಾಸುಕಿಯನ್ನ ನಾಗರ ರಾಜ ಮತ್ತು ಅವನ ತಲೆಯ ಮೇಲೆ ನಾಗಮಣಿ ಎಂಬ ರತ್ನವಿದೆ ಅಂತ ನಂಬ್ತಾರೆ. ಶೇಷನಾಗ ವಾಸುಕಿಯ ಅಣ್ಣ. ಇವನು ಶ್ರೀ ಮಹಾವಿಷ್ಣುವಿನ ಹಾಸಿಗೆಯಾಗಿದ್ದಾನೆ ಮತ್ತು ಇವನ ಸಹೋದರಿ ಮಾನಸ. ಹಿಂದೂ ಪ್ರತಿಮಾಶಾಸ್ತ್ರದಲ್ಲಿ ವಾಸುಕಿಯು ಸಾಮಾನ್ಯವಾಗಿ ಶಿವನ ಕುತ್ತಿಗೆಯನ್ನು ಸುತ್ತಕೊಂಡಿದ್ದಾನೆ ಮತ್ತು ಶಿವನು ಇವನನ್ನು ಆಶೀರ್ವದಿಸಿ ಆಭರಣವಾಗಿ ಧರಿಸಿದ್ದಾನೆ ಅಂತ ನಂಬಲಾಗಿದೆ. ರಾಜ ಜನಮೇಜಯನ ನಾಗಬಲಿಯಲ್ಲಿ ಅಸಂಖ್ಯಾತ ತನ್ನ ಸಹೋದರರ ದಹನವನ್ನು ಖಂಡಿಸಿ ದೇವತೆಗಳ ಆಶ್ರಯವನ್ನು ವಾಸುಕಿ ಕೋರ್ತಾನೆ ಮತ್ತು ಸಮುದ್ರ ಮಂಥನದಲ್ಲಿ ಭಾಗವಹಿಸ್ತಾನೆ. ಸ್ನೇಹಿತರೆ, ತನ್ನ ಅಸಂಖ್ಯಾತ ಸಹೋದರರ ಸಾವನ್ನು ತಡೆಗಟ್ಟುವಲ್ಲಿ ವಾಸುಕಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಸ್ನೇಹಿತರೆ, ಹಾಗಾದರೆ ಈ ಜನಮೇಜಯ ಯಾಗ ಅಂದರೆ ಏನು, ಯಾಕಾಯಿತು? ಸ್ನೇಹಿತರೆ, ಜನಮೇಜಯ ಯಾಗ ಅಥವಾ ಸರ್ಪಸತ್ರ ಎಂದು ಕರೆಯಲ್ಪಡುವ ಇದು ಕುರು ಸಾಮ್ರಾಜ್ಯದ ರಾಜನಾದಂತಹ ಜನಮೇಜಯ ಮಾಡಿದ ಸರ್ಪಸತ್ರ ಯಾಗವಾಗಿತ್ತು. ಏಕೆಂದರೆ ಜನಮೇಜಯನ ತಂದೆ ಪರೀಕ್ಷಿತ್ನನ್ನ ಈ ಹಾವುಗಳು ಕಚ್ಚಿ ಸಾಯಿಸಿದವು. ಇದರಿಂದ ಕ್ರೋಧಿತನಾದಂತಹ ಜನಮೇಜಯ ಎಲ್ಲ ಹಾವುಗಳನ್ನು ಕೊಲ್ಲಲು ಸರ್ಪಸತ್ರವನ್ನು ಮಾಡ್ತಾ ಇರ್ತಾನೆ ಮತ್ತು ತನ್ನ ತಂದೆಯ ಸಾವಿಗೆ ನಾಗರಾಜನಾದಂತಹ ತಕ್ಷಕನನ್ನು ದೂಷಿಸ್ತಾ ಇರ್ತಾನೆ. ನಾಗತಾಯಿಯನ್ನು ಹೊಂದಿರುವಂತಹ ಯುವ ಋಷಿ ಅಸ್ತಿಕನು ಇದಕ್ಕೆ ಮಧ್ಯ ಪ್ರವೇಶಿಸಿ ಈ ಯಜ್ಞವನ್ನು ನಿಲ್ಲಿಸ್ತಾನೆ. ಇದರಿಂದ ಅಸಂಖ್ಯಾತ ನಾಗಗಳ ಮಾರಣ ಹೋಮ ನಿಲ್ಲುತ್ತದೆ. ಸ್ನೇಹಿತರೆ, ಹಿಂದೂ ಪುರಾಣದ ಪ್ರಕಾರ ವಾಸುಕಿಯು ಹಗ್ಗದಂತೆ ಕಾರ್ಯನಿರ್ವಹಿಸುವ ಮೂಲಕ ಬ್ರಹ್ಮಾಂಡದ ಸಾಗರವನ್ನು ಮಂಥನ ಮಾಡಲು ಧೈರ್ಯದಿಂದ ಸಹಾಯ ಮಾಡ್ತಾನೆ. ಇದಾದ ನಂತರ ಶಿವ ಸರ್ಪರಾಜ ವಾಸುಕಿಯನ್ನು ತನ್ನ ಕುತ್ತಿಗೆಗೆ ಆಭರಣವಾಗಿ ಸ್ವೀಕರಿಸ್ತಾನೆ. ಇದಲ್ಲದೆ ವಾಸುಕಿಯು ಹೊರಹೊಮ್ಮುತ್ತಿದ್ದಂತಹ ಆಲಾಹಲವನ್ನು ಸ್ವಇಚ್ಛೆಯಿಂದ ತಾನೇ ಕುಡಿದು ಜೊತೆಗೆ ಬ್ರಹ್ಮಾಂಡವನ್ನು ಉಳಿಸಲು ಶಿವ ಬಹುಪಾಲು ಕುಡಿತಾನೆ. ವಾಸುಕಿಯ ಈ ನಿಸ್ವಾರ್ಥ ಕೃತ್ಯದಿಂದ ಪ್ರಭಾವಿತನಾದಂತಹ ಶಿವ ಅವನನ್ನು ತನ್ನ ಶಕ್ತಿ ಮತ್ತು ರಕ್ಷಣೆಯ ಸಂಕೇತವಾಗಿ ಧರಿಸ್ತಾನೆ. ಸ್ನೇಹಿತರೆ, ಇದು ವಾಸುಕಿಯ ವಿವರ. ಇನ್ನೂ ಹೆಚ್ಚಿನ ಕುತೂಹಲಕಾರಿ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಎಂಪೈರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.